ನನ್ನ ಯಾಕೆ ಸಿಎಂ ಮಾಡ್ಬೇಕಂತ ಇದ್ದೀರಾ? ನನ್ನ ಯಾಕೆ ಅಧಿಕಾರಕ್ಕೆ ಬರಬೇಕು? ನಾನೇ ಯಾಕೆ ನಿಂತ್ಕೊಂಡು ಹೇಳ್ತಾ ಇದ್ದೀರಾ? ನೀವೇ ಸಿಎಂ ಆಗ್ರಿ ಅಥವಾ ನಾನ ನಿಂತ ಗೆಲ್ಬೇಕು ಐತಿ ಅರ್ಥ ಆಗಿಲ್ಲ ಅನ್ನೋಕ್ಕಿಂತ ನಿಂತ್ಕೊಂಡ್ರೆ ಏನೋ ಆಗ್ತೈತಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SM ಸಚಿನ್. ಸೊ ಈಗ ಸೋಷಿಯಲ್ ಮೀಡಿಯಾದಾಗ ಏನಾದರೂ ಒಂದು ವಿಡಿಯೋ ವೈರಲ್ ಆಯ್ತು, ಸೊ ಅಥವಾ ಅಂದ್ರೆ ಸೋಷಿಯಲ್ ಮೀಡಿಯಾದಾಗ ಏನಾದರೂ ಒಂದು ಸುದ್ದಿ ಚರ್ಚೆ ಆಗತ್ತೈತೆ ಅಂದ್ರೆ ಸೊ ಕಂಟಿನ್ಯೂಸ್ ಆಗಿ ಅದ ಒಂದು ಸುದ್ದಿ, ಅದ ಒಂದು ವಿಡಿಯೋನ, ಅದ ಒಂದು ವಿಷಯದ ಬಗ್ಗೆನ ಚರ್ಚೆ ಆಗ್ತಿರ್ತಾವ. ಸೊ ಯಾಕಪ್ಪ ಈ ಮಾತು ಹೇಳತ್ತನಂತಂದ್ರೆ ನೀವು ಆಲ್ಮೋಸ್ಟ್ ಅಲ್ಲಿ ತಮ್ಮನೇಲಿ ನೋಡಿ ಬಂದಿರೋರು ವಿಡಿಯೋ ನೋಡಬಹುದು. ಸೊ ಈಗ ಏನಪ್ಪ ಒಂದು ಸದ್ಯಕ್ಕಂತೂ ಚರ್ಚೆ ಆಗ್ತಿರೋ ವಿಷಯ ಆತಂದ್ರೆ ಈಗ ಸದ್ಯಕ್ಕಂತೂ ತಮಿಳ್ನಾಡದೊಳಗೆ ಎಲೆಕ್ಷನ್ ನಡೀತು. ಸೊ ಆ ಎಲೆಕ್ಷನ್ ನಡೆದ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರ ಸೊ ಯಾರು ಅನ್ಕೊಂಡಿರ್ಲಿಲ್ಲ ಅಂತಹ ಮಟ್ಟಿಗೆ ಆ ನಟ ವಿಜಯ್ ಅವರ ಗೆಲುವನ್ನು ಸಾಧಿಸಿ ಈಗ ತಮಿಳ್ನಾಡ CM ಕೂಡ ಆಗಿದ್ದಾರೆ. ಸೊ ಅದೇ ರೀತಿಯಾಗಿ ಜನಗಳ ಏನು ಒಂದು ಅಪೇಕ್ಷೆ ಅಥವಾ ಜನಗಳ ಒಂದು ಏನು ಆಶಯಪ್ಪ ಅಂತಂದ್ರ ಈಗ ಇನ್ನು ಮುಂದ ಅಂದ್ರ ಏನ್ ಹೇಳು ಕರ್ನಾಟಕದಾಗುನು ಯಾವೊಬ್ಬ ನಟ ನಮ್ಮ ಕನ್ನಡ ಚಿತ್ರರಂಗದ ಯಾವೊಬ್ಬ ನಟರು ನಮ್ಮ ರಾಜ್ಯ ಸರ್ಕಾರ ಅಥವಾ ನಮ್ಮ ಕರ್ನಾಟಕದಲ್ಲಿ ಅಧಿಕಾರವನ್ನು ಸ್ವೀಕರಿಸ್ಕೊಳ್ತಾರ ಮತ್ತೆ ಯಾರು ರಾಜಕೀಯಕ್ಕೆ ಬರ್ತಾರ ಅನ್ನೋದು ಎಲ್ಲರೂ ಕುತೂಹಲದಿಂದ ಅಥವಾ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ಅದರಲ್ಲಿ ಈಗ ಉಪೇಂದ್ರ ಅವರು ಏನೈತಲ್ಲ ಸೊ ಪ್ರಜಾಕೀಯ ಅನ್ನೋ ಒಂದು ಪಕ್ಷ ಕಟ್ಟಿ ಸೊ ಆ ಪಕ್ಷದಲ್ಲಿ ಸ್ವಲ್ಪ ತೊಡಗಿಸ್ಕೊಂಡಿದಾರ. ಆದ್ರೆ ಏನ ಜನಗಳ ಒಂದು ಆಶಯ ಅಥವಾ ಜನಗಳ ಒಂದು ಒತ್ತಾಯ ಏನಪ್ಪಾ ಅಂತಂದ್ರ ಸೊ ನೀವು ಪಕ್ಷ ಕಟ್ಟಿದಿರಿ, ಯಾಕೆ ನೀವು ಪಕ್ಷದಿಂದ ಒಂದು ಸೀಟನ್ನು ಗೆಲ್ತಾ ಇಲ್ಲ? ಸೊ ಯಾಕೆ ನೀವು ಜನಗಳ ಜೊತೆ ಹೋಗಿ ಬೆರಿತಾ ಇಲ್ಲ? ಮತ್ತು ನೀವು ಯಾಕ MLA ಅಥವಾ ನೀವು ಕ್ಯಾಂಡಿಡೇಟ್ ಆಗಿ MLA ಎಲೆಕ್ಷನ್ ನಿಲ್ಲತ್ತಿಲ್ಲ ಅನ್ನೋದು ಎಲ್ಲರೂ ಒಂದಲ್ಲಿ ಏನಾಗೈತೆಪ್ಪ ಅಂತಂದ್ರೆ ಒಂದು ಎಲ್ಲರೂ ಕ್ವಶನ್ ಇದಾಗೈತಿ. ಸೊ ಬಟ್ ಎಲ್ಲರೂ ಏನ್ ಅನ್ಕೊಂಡಿದಾರ ಸೊ ಉಪೇಂದ್ರ ಅವರ ನಿಂತ್ಕೊಂಡ್ರೆ ಏನೋ ಆಗ್ತೈತಿ, ಗೆಲ್ಬೇಕು ಹಂಗ ಹಿಂಗ ಅನ್ಕೋತಾರ. ಬಟ್ ಉಪೇಂದ್ರ ಅವರ ಒಂದು ಐಡಿಯಾಲಜಿ ಅಥವಾ ಉಪೇಂದ್ರ ಅವರ ಒಂದು ಥಿಂಕಿಂಗ್ ಅವ್ರು ಅನ್ಕೊಳ್ಳೋ ರೀತಿ ಕೆಲವೊಬ್ರಿಗೆ ಅರ್ಥ ಆಗತೈತಿ, ಕೆಲವೊಬ್ರಿಗೆ ಅರ್ಥ ಆಗತ್ತಿಲ್ಲ. ಸೊ ಅರ್ಥ ಆದ್ರೂ ಕೆಲವೊಬ್ರು ಕೇಳಿದ ಕ್ವಶನ್ ಅದನ್ನ ಹೊಳ್ಳೆ ಕೇಳ್ತಿರ್ತಾರ. ಏನ್ ಕೆಲವೊಬ್ರು ಅರ್ಥ ಆಗದೇನೋ ಒಟ್ಟಿಗೆ ಏನೋ ಕೇಳ್ತಿರ್ತಾರ. ಬಟ್ ಆದ್ರ ಉಪೇಂದ್ರ ಅವರ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರ ಒಂಥರ ಒಳ್ಳೇದೈತಿ. ಬಟ್ ಅದು ಅಷ್ಟು ಈಸಿಯಾಗಿ ಯಾರಿಗೆ ಅರ್ಥ ಆಗತ್ತಿಲ್ಲ. ಸೊ ನನಗೂ ಅರ್ಥ ಆಗೈತಿ, ನಿನಗೆ ಇಷ್ಟೆಲ್ಲ ಹೇಳತ್ತೀನಿ, ನಿನಗೇನು ಅರ್ಥ ಆಗೈತಿ ಅಂತ ನೀವು ಅನ್ಕೋಬಹುದು. ಸೊ ಅರ್ಥ ಆಗೈತಿ ಅರ್ಥ ಆಗಿಲ್ಲ ಅನ್ನೋಕ್ಕಿಂತನೂ ಸೊ ನನಗೊಂದು ಏನ್ ಅನ್ಸಾದೈತಪ್ಪ ಅಂತಂದ್ರ ಸೊ ಉಪೇಂದ್ರ ಅವರು ಎಷ್ಟೊಂದು ಸಿಂಪಲ್ ಆಗಿ ಜನಗಳಿಗೆ ಅರ್ಥ ಮಾಡ್ಸಕ್ ಹೊಂಟಿದಾರ. ಬಟ್ ಜನಗಳು ಅರ್ಥ ಮಾಡ್ಕೋತಿಲ್ಲ. ಇವನ್ ಜನಗಳಾತಂದ್ರ ನಾವು ಬಂದ್ವಿ, ನೋಡೋರು ಬಂದ್ರು ಅಥವಾ ಎಲ್ಲಾ ಜನಗಳು ಬಂದ್ರು, ಅದನ್ನ ಅರ್ಥ ಮಾಡ್ಕೋತಿಲ್ಲ. ಸೊ ಈಗ ಏನಪ್ಪಾ ಅಂತಂದ್ರ ನನಗೊಂದು ಅನಿಸಿರೋ ಪ್ರಕಾರ ಈಗ ರಾಜಕಾರಣಿಗಳಿಗೂ ಅಥವಾ ಉಪೇಂದ್ರ ಅವರು ಹೇಳೋ ರೀತಿ ಎರಡಕ್ಕೂ ಡಿಫ್ರೆನ್ಸ್ ಐತಿ. ಸೊ ಅವ್ರ ಏನೋ ಒಂದು ಅದನ್ನೇ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಥವಾ ಹಣದ ಪ್ರಭಾವದಿಂದ ಅಥವಾ ಈಗ ಹಿಂದೆ ಅಧಿಕಾರದಲ್ಲಿ ಇದಾರ ಅಂತೇಳಿ ಅದರ ಒಂದು ಪ್ರಭಾವದಿಂದ ಏನೋ ಗೊತ್ತಿಲ್ಲ ಗೆದ್ದಿರುವಂತಹ ವ್ಯಕ್ತಿಗಳ ಮತ್ತೆ ಗೆಲ್ಲತ್ತಾರ. ಸೊ ಅದನ್ನೆಲ್ಲ ಚೇಂಜ್ ಮಾಡಿ ಒಂದು ಹೊಸದಾದಂತಹ ಸಿಸ್ಟಮ್ನ ಉಪೇಂದ್ರ ಅವರು ತರ್ಬೇಕಂತಿದಾರ. ಸೊ ಉಪೇಂದ್ರ ಸರ್ ಅವರ ಕಾನ್ಸೆಪ್ಟ್ ಚಲೋ ಐತಿ. ಬಟ್ ಅದ್ರ ಅದ ಯುಟಿಲೈಸ್ ಆಗಿ ಜನಗಳ ಅರ್ಥ ಮಾಡ್ಕೊಂಡು ಅವರು ಕಾರ್ಯರೂಪದಲ್ಲಿ ಅದು ಬರ್ತಾ ಇಲ್ಲ ಕೆಲವೊಂದು ಕೆಲಸಗಳ. ಸೊ ಇದಕ್ಕೆ ಏನಪ್ಪ ಮುಖ್ಯ ರೀಸನ್ ಅಂತಂದ್ರೆ ಈಗ ಕೆಲವೊಬ್ರೆಲ್ಲ ಕೇಳ್ತಿರ್ತಾರೆ ಸೊ ಯಾಕ ನೀವು ಬರಾತಿಲ್ಲ ಅನ್ನೋದಕ್ಕೆ ನನಗೊಂದು ಏನ್ ಅನ್ಸತೈತಪ್ಪ ಅಂತಂದ್ರೆ ನನ್ನ ಥಿಂಕಿಂಗ್ ಪ್ರಕಾರ ಅಥವಾ ನಾನು ಅನ್ಕೊಂಡಿರೋ ಒಂದು ಪ್ರಕಾರ ಸೊ ಉಪೇಂದ್ರ ಅವರ ಒಂದು ಐಡಿಯಾಲಜಿ ಏನೈತಲ್ಲ ಜಸ್ಟ್ ಅರ್ಥ ಮಾಡ್ಕೊಂಡ್ರೆ ಇಷ್ಟು ಸಿಂಪಲ್ ಐತಲ್ಲ ಅಂತ ಅನ್ಸತೈತಿ. ಅವ್ರು ಏನಪ್ಪ ಹೇಳಕ್ ಹೊರಟಿದಾರ ಅಂತಂದ್ರೆ ನಾನ ನಿಲ್ಬೇಕು ಅಥವಾ ನಾನ ಗೆಲ್ಬೇಕು ಅನ್ನೋದು ಅವ್ರ ಮನಸ್ಸಿನಾಗೂ ಇಲ್ಲ, ಅವ್ರು ಅನ್ಕೊಂಡು ಇಲ್ಲ. ಬಟ್ ಜನಗಳು ನೀವು ನೀವ ನಿಲ್ಬೇಕು, ನಮಗ್ ನಾಯಕರು ಬೇಕು. ಅವ್ರೇನ್ ಹೇಳುದ ಅರ್ಥ ಅಂತಂದ್ರ ನೀವ ನಿಲ್ರಿ, ನೀವ ನಾಯಕರಾಗ್ರಿ. ಅದನ್ನೆಲ್ಲ ಬಿಡ್ತಾರ ನಮ್ ಜನ. ಇಲ್ರಿ ನಮಗ್ ನಾಯಕರ ಬೇಕು ಅಥವಾ ನಮಗೊಬ್ಬ ಮುಖ್ಯಸ್ಥ ಬೇಕು, ನಮಗೊಬ್ಬ ಲೀಡರ್ ಬೇಕು ಅಂತೇಳಿ ಜನಗಳು ಹೇಳತ್ತಿರ್ತಾರ. ಅಥವಾ ನಾವು ಕೆಲವೊಬ್ರು ನ್ಯೂಸ್ದವ್ರು, ಮಾಧ್ಯಮದವ್ರು ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಾಗ ಆಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು, ಎಲ್ಲರೂ ಕೇಳುವಂತಹ ಕ್ವಶನ್ ಇದಾಗೈತಿ. ಸೊ ಅವ್ರು ಏನ್ ಹೇಳತ್ತಾರಪ್ಪ ಅಂತಂದ್ರ ನಾನು ಹಂಗ ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ತಗೊಂಡು ಹೇಳ್ತಾನೋ ನನಗೊಂದು ಅನ್ಸಿರೋ ಪ್ರಕಾರ ಅಥವಾ ನಾನೊಂದು ತಿಳ್ಕೊಂಡಿರೋ ಪ್ರಕಾರ ಒಂದು ಎಕ್ಸಾಂಪಲ್ ಒಳಗೆ ಹೇಳ್ತಾನೆ ಇದನ್ನ. ಸೊ ಇದು ಎಷ್ಟು ಜನಕ್ಕೆ ಅರ್ಥ ಆಗೈತೋ ಬರ್ತೈತೋ ನಂಗೆ ಗೊತ್ತಿಲ್ಲ. ಉಪೇಂದ್ರ ಅವ್ರ ಕಾನ್ಸೆಪ್ಟ್ ಯಾವ ತರ ಐತಪ್ಪ ಅಂತಂದ್ರ ಈಗ ಒಂದು ಹೋಟೆಲ್ ಅಂತ ತಿಳ್ಕೊನು. ಸೊ ಒಂದು ಹೋಟೆಲು ಸೊ ಮತ್ತೆ ಈಗ ರಾಜಕೀಯಕ್ಕೆ ಅಥವಾ ಈ ಒಂದು ಪ್ರಜಾಕೀಯದಲ್ಲಿ ಅವರು ಬರುವಂತಹ ವ್ಯಕ್ತಿಗಳ ಮತ್ತು ಅವ್ರದ ಸೊ ಐಡಿಯಾಲಜಿ ಸೇಮ್ ಅದಾವತ್ತಂದ್ರೆ ಒಂದ್ ಸ್ವಲ್ಪ ತಪ್ಪಾಗಂಗಿಲ್ಲ. ಯಾಕಂತಂದ್ರೆ ಇವೆರಡು ಇರೋದು ಒಂದೇ ತರ ಅಂತ ನಾನು ಅನ್ಕೊಂಡ ಗೆಸ್ ಮಾಡಿ ಯೋಚನೆ ಮಾಡಿ ಸೊ ಈ ಒಂದು ವಿಡಿಯೋನ ನಿಮ್ ಮುಂದೆ ಮಾಡತನ.
ಸೊ ಏನಪ್ಪಾ ಅದ ಐಡಿಯಾಲಜಿ ಅಂತ ನೀನು ಹೇಳ್ಬೋದು ಅಂತ ನೀವು ಕೇಳತಿರ್ಬೋದು. ಸೊ ಈಗ ನಾ ಹೇಳ್ತೇನೆ ಏನಪ್ಪಾ ಅಂತಂದ್ರೆ, ಈಗ ಉಪೇಂದ್ರ ಅವ್ರು ಏನ್ ಹೇಳ್ತಿದಾರ, ಸೊ ನೀನೊಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತೀಯೋ ಅಥವಾ ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ತೀಯೋ ಅಥವಾ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತೀಯೋ, ಇವೆಲ್ಲ ಅಂದ್ರೆ MLA ಆಗ್ತೀಯೋ MP ಆಗ್ತೀಯೋ, ಸೊ ಏನ್ ಆಗ್ತೀಯೋ ಅನ್ನೋದು ನಿನಗ್ ಬಿಟ್ಟಿದ್ದು. ಬಟ್ ನೀನ್ ಏನ್ ಆದ್ರೆ ಸೊ ಏನ್ ಜನಗಳಿಗೆ ಮಾಡ್ತೀಯ ಅನ್ನೋದು ನಿನಗ್ ಫಸ್ಟ್ ಗೊತ್ತಿರ್ಬೇಕು. ಅಂದ್ರೆ ಅವ್ರು ಹೇಳೋ ಉದ್ದೇಶನೇ ಅದೇ. ಅವ್ರು ನೀವು ಎಷ್ಟೇ ಚಾನಲ್ದವ್ರು ಹೋಗಿ ಕೇಳ್ರಿ ಅಥವಾ ಯಾರೇ ಯೂಟ್ಯೂಬರ್ಸ್ ಹೋಗಿ ಕೇಳ್ರಿ, ಏನೇ ಕೇಳಿದ್ರು ಅವ್ರು ಹೇಳೋದೊಂದು ಇದೆ. ಸೊ ಏನಪ್ಪಾ ಅವ್ರು ಹೇಳ್ತಾ ಇದಾರಂತಂದ್ರೆ, ನಿನ್ನಲ್ಲಿ ನೀನ್ ಏನ್ ಮಾಡ್ತೀಯ ಅನ್ನೋದು ನಿನಗೆ ಗೊತ್ತಿರ್ಬೇಕು. ಅಂದ್ರೆ ನಾನು ಯಾಕೆ ಈ ಹೋಟೆಲ್ ಉದಾಹರಣೆ ಅಂತ ಅದನ್ನ ಹೇಳ್ತೇನೆ ನೋಡ್ರಿ. ಈಗ ಸೊ ನಾವು ಈಗ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ಕೊಡ್ರಿ. ಸೊ ಒಂದು ಹೋಟೆಲ್ ಅಲ್ಲಿ ನಾವು ಏನು ಜನಗಳಿಗೆ ಕೊಡ್ತೀವಿ ಅನ್ನೋದು ನಮ್ಮಲ್ಲಿ ಮುಖ್ಯವಾಗಿ ಇರ್ತೈತಿ. ಸೊ ಒಂದು ಮೆನು ಕಾರ್ಡ್ ಅಂತ ನಾವು ಹಾಕಿರ್ತೀವಿ. ಸೊ ಹೋಟೆಲ್ ಅಲ್ಲಿ ಮೇನ್ ಫಸ್ಟ್ ಎಂಟ್ರೆನ್ಸ್ಗೆ. ಸೊ ಅಂದ್ರೆ ನಮ್ಮ ಹೋಟೆಲ್ಗೆ ಬಂದ್ರೆ ಸೊ ಇಷ್ಟೆಲ್ಲ ಸಿಗುತ್ತೆ. ಅಂದ್ರೆ ಬೆಳಿಗ್ಗೆ ನಾಷ್ಟಾ ಸಿಗುತ್ತೆ, ಇಡ್ಲಿ ದೋಸಾ, ವೆರೈಟಿ ಏನೇನ್ ಇರ್ತಲ್ಲ, ಸೊ ಅವೆಲ್ಲ ವೆರೈಟಿ. ಸೊ ಈ ಹೋಟೆಲ್ ಅಲ್ಲಿ ಇದ್ದಿದ್ದು ಬೇರೆ ಹೋಟೆಲ್ ಅಲ್ಲಿ ಇರೋಲ್ಲ, ಬೇರೆ ಹೋಟೆಲ್ ಇದ್ದಿದ್ದು ಮತ್ತೊಂದು ಹೋಟೆಲ್ ಅಲ್ಲಿ ಇರೋಲ್ಲ. ಸೊ ಇವನ್ ವೆಜ್ ಅದು ಇದು ಬೇರೆ ಯಾವುದೇ ತರ ವೆಜ್ ಅಲ್ಲಿ ಒಂದೇ ತರ ಎಲ್ಲ ಲಿಸ್ಟ್ ಮಾಡ್ಕೊಂಡು ಹೋದ್ರು ಸಾಕಷ್ಟು ಇರ್ತವೆ. ಸೊ ಮತ್ತೆ ಇವನ್ ನಾನ್ ವೆಜ್ ಅಲ್ಲಿ ಬೇರೆ ಎಷ್ಟು ಎಲ್ಲ ಹುಡುಕಿದ್ರು ಬೇರೆ ತರ ಇರ್ತಾವ. ಆದ್ರೆ ಇವ್ರು ಹೇಳೋದೇನು, ಇವಾಗ ನಾನು ಒಂದು ಎಲೆಕ್ಷನ್ ನಿಲ್ತಾ ಇದ್ದೀನಿ ಅಥವಾ ನಾನು ಒಂದು ಜನಗಳ ಸೇವೆ ಮಾಡ್ಬೇಕಂತ ಬರ್ತಾ ಇದ್ದೀನಿ ಅಂತಂದ್ರೆ, ಸೊ ನನ್ನ ಒಂದು ಗ್ರಾಮಕ್ಕೆ, ನನ್ನ ಒಂದು ಕ್ಷೇತ್ರಕ್ಕೆ, ನನ್ನ ಒಂದು ಸರೌಂಡಿಂಗ್ ಅಂದ್ರೆ ನನ್ನ MLA ಅಥವಾ MP ಆಗಿದ್ರೆ ನನ್ನ ಒಂದು ಕ್ಷೇತ್ರದಲ್ಲಿ ಅಥವಾ ನನ್ನ ಒಂದು ಗ್ರಾಮದಲ್ಲಿ ನಾನು ಏನ್ ಮಾಡ್ತೀನಿ, ನಾನು ಏನ್ ಮಾಡ್ಬೇಕು ಅನ್ನೋದು ಫಸ್ಟ್ ಅಂದ್ರೆ ನಮಗ್ ಗೊತ್ತಿರ್ಬೇಕು. ಸೊ ನಮಗೆ ಅದೆಲ್ಲ ಗೊತ್ತಿರ್ಲಿಲ್ಲ ಅಂತಂದ್ರೆ ನಾವು ಎಲೆಕ್ಷನ್ ನಿಂತ್ಕೊಂಡು ಏನ್ ಮಾಡ್ಬೇಕು ಅಲ್ಲ. ಇವಾಗ ನೀವೆಲ್ಲರೂ ಏನ್ ಆಲ್ಮೋಸ್ಟ್ ಎಲ್ಲರೂ ಜನಗಳು ಕೇಳೋದು ಏನ್ ಕ್ವಶನ್ ಅಪ್ಪ ಅಂತಂದ್ರೆ, ಸೊ ಉಪೇಂದ್ರ ಅವ್ರು ಯಾಕೆ ಬಂದ್ ಜನಗಳು ಸಪೋರ್ಟ್ಗೆ ಅಂದ್ರೆ ನಿಂತಿರುವಂತಹ ಸ್ಪರ್ಧಿಗಳ ಜೊತೆಗೆ ಯಾಕೆ ಅವ್ರು ಬಂದು ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ನೀವು ಸಪೋರ್ಟ್ ಬಂದ್ ಮಾಡಿದ್ರೆ ಅವರು ಗೆಲ್ತಾರೆ, ನೀವು ನಿಂತ್ಕೊಂಡ್ರೆ ನೀವು ಗೆಲ್ತೀರಾ ಅಂತ ಏನೋ ಒಂದು ಎಲ್ಲರೂ ಆಲ್ಮೋಸ್ಟ್ ನೀವ್ ಯಾಕೆ ನಿಲ್ತಾ ಇಲ್ಲ ಅನ್ನೋ ಕ್ವಶನ್ ಏನೇ. ಸೊ ಅವ್ರು ಯಾಕೆ ನಿಲ್ತಾ ಇಲ್ಲ, ಅವ್ರು ಯಾಕೆ ನಿಲ್ತಾರೆ ಅನ್ನೋದು ಸೆಕೆಂಡರಿ. ಬಟ್ ನಾವು ನಿಲ್ಲವರು ಅಂದ್ರೆ ಅವ್ರ ಪ್ರಜಾಕೀಯ ಪಕ್ಷದಿಂದನೇ ನಿಂತ್ಕೊಳ್ಳಿ ಅಥವಾ ಬೇರೆ ಪಕ್ಷದಿಂದ ನಿಂತ್ಕೊಳ್ಳಿ, ಯಾರೇ ಆಗಿರಲಿ, ಸೊ ನಾವು ನಿಂತುಕೊಂಡ್ರೆ ನನ್ನ ಒಂದು ಕ್ಷೇತ್ರಕ್ಕೆ, ನನ್ನ ಒಂದು ಗ್ರಾಮಕ್ಕೆ ಅಥವಾ ನನ್ನ ಒಂದು ತಾಲೂಕಿಗೆ ನಾನು ಏನು ಮಾಡ್ತೀನಿ ಅನ್ನೋದು ನಮಗೆ ಗೊತ್ತಿರಬೇಕು. ಅಂದ್ರೆ ಹೋಟೆಲ್ ಅಲ್ಲಿ ಮೆನು ಕಾರ್ಡ್ ನಮ್ಮ ಹತ್ರ ಇರಬೇಕು. ಅಂದ್ರೆ ನನ್ನ ಒಂದು ಕ್ಷೇತ್ರದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದಾವೆ, ಮೂಲಭೂತ ಸೌಕರ್ಯಗಳು ಇಲ್ಲ, ಸೊ ಇಷ್ಟೆಲ್ಲ ಸಮಸ್ಯೆಗಳಿದಾವೆ, ಇಷ್ಟೆಲ್ಲ ಜನರಿಗೆ ತೊಂದರೆಗಳಾಗ್ತಾ ಇದಾವೆ, ಇವನ್ನೆಲ್ಲಾನು ಬಗೆಹರಿಸಬೇಕು ಅನ್ನೋದು ನನ್ನಲ್ಲಿ ಒಂದಿರ್ಬೇಕು. ಅಂದ್ರೆ ಹೋಟೆಲ್ ಅಲ್ಲಿ ಮೆನು ಕಾರ್ಡ್ ಇರುತ್ತಲ್ಲ ಆ ತರ ನಮಗೆ ಇಷ್ಟೆಲ್ಲ ಗೊತ್ತಿರ್ಬೇಕು. ಸೊ ಇವನ್ನೆಲ್ಲ ಗೊತ್ತಿದ್ದಾಗ ಜನಗಳಿಗೆ ಇಷ್ಟೆಲ್ಲ ಸಮಸ್ಯೆಗಳು ನನ್ನ ಒಂದು ತಾಲೂಕಿನಲ್ಲಿ ಇದಾವೆ, ಸೊ ಈ ಎಲ್ಲ ತಾಲೂಕಿನಲ್ಲಿ ನಾನು ಇವನ್ನೆಲ್ಲ ಬಗೆಹರಿಸ್ತಾ ಇದ್ದೀನಿ. ಸೊ ಹಿಂದಿನ MLA ಮಾಡಿರ್ತಾರೋ ಮಾಡಿರಲ್ಲೋ ಅಥವಾ ಹಿಂದಿನ ಅಭ್ಯರ್ಥಿಗಳು ಮಾಡಿರಲ್ಲೋ ಅದೆಲ್ಲ ಬೇಡ. ಯಾಕಂತಂದ್ರೆ ಅವ್ರು ಇವಾಗ ನಾನು ಅವ್ರ ಬಗ್ಗೆನೇ ಕೆಟ್ಟದಾಗಿ ಅವ್ರು ಹಂಗ್ ಮಾಡಿಲ್ಲ ಇವ್ರು ಹಿಂಗ್ ಮಾಡಿಲ್ಲ ಅಂತ ಅವ್ರನ್ನ ಫೈಂಡ್ ಔಟ್ ಮಾಡಿ ಅವ್ರನ್ನ ಹೇಳ್ತಾ ಹೋದ್ರೆ, ಸೊ ಅವ್ರು ಮಾಡಿದನೋ ನೆಕ್ಸ್ಟ್ ಏನೋ ಇವ್ರು ಮಾಡಿದ್ರೆ ಇಬ್ರಿಗೂ ವ್ಯತ್ಯಾಸ ಒಂದೇ ಆಗತ್ತ, ಅಂದ್ರೆ ವ್ಯತ್ಯಾಸನೇ ಇಲ್ದಂಗೆ ಆಗತ್ತ. ಸೊ ಅದಕ್ಕಾಗಿ ಉಪೇಂದ್ರ ಸರ್ ಅವ್ರು ಹೇಳ್ತಾ ಇರೋ ಉದ್ದೇಶನೇ ಇಷ್ಟೇ. ಸೊ ನಿನ್ನ ಒಂದು ಕ್ಷೇತ್ರಕ್ಕೆ, ನಿನ್ನ ಒಂದು ಗ್ರಾಮಕ್ಕೆ, ನಿನ್ನ ಒಂದು ಊರಿಗೆ ನಿನಗೆ ಏನ್ ಮಾಡ್ಬೇಕು ಅನ್ನೋದು, ನಿನ್ನ ಒಂದು ಊರಿನ ಸಮಸ್ಯೆಗಳು ಏನಿದಾವ ಅನ್ನೋದು ಫಸ್ಟ್ ನಿನಗೆ ಗೊತ್ತಿರ್ಬೇಕು. ಸೊ ಇವಾಗ ಉಪೇಂದ್ರ ಅವ್ರು ಬಂದ್ಬಿಟ್ಟು ಏನೋ ಒಂದು ಪ್ರಚಾರ ಮಾಡಿ ಅವ್ರು ಒಂದು ಅಭ್ಯರ್ಥಿನ ಗೆಲ್ಲಿಸಿದ್ರು ಅಂತ ಇಟ್ಕೊಳ್ಳಿ. ಸೊ ಗೆಲ್ಸಿದ ನಂತರ ಅವ್ರಿಗೆ ಅವನ ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳಿದಾವೆ, ಏನ್ ಆಗ್ಬೇಕು ಏನ್ ಆಗ್ಬಾರ್ದು ಅನ್ನೋದೇ ಗೊತ್ತಿಲ್ಲ ಅಂತಂದ್ರೆ, ಅವ್ರು ಗೆದ್ದ ನಂತರ ಅದನ್ನ ತಿಳ್ಕೊಳ್ಳಕ್ಕೆ ಒಂದ್ 2-3 ವರ್ಷ ಹೋಯ್ತು ಅಂತಂದ್ರೆ, ಆ ನಂತರ ಅಲ್ಲಿ ಹೋದ ತಕ್ಷಣ ಕೇಳ್ತಾರೆ ನನಗೆ ಇಷ್ಟು ಫಂಡಿಂಗ್ ಬರಬೇಕು, ಆಗ್ಲಿಲ್ಲ, ಊರ ಅಭಿವೃದ್ಧಿ ಆಗ್ಲಿಲ್ಲ. ಸೊ ಯಾಕಂತಂದ್ರೆ ಇವಾಗ ಉಪೇಂದ್ರ ಅವ್ರು ಬಂದು ಪ್ರಚಾರ ಮಾಡಿ ಒಬ್ಬ ಅಭ್ಯರ್ಥಿನ ಗೆಲ್ಲಿಸಿದ್ರು. ಸೊ ಈ ಟೋಟಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಕ್ಯಾಂಡಿಡೇಟ್ ಗೆದ್ರು, ಅವರು ಒಂದಷ್ಟು ಕ್ಯಾಂಡಿಡೇಟ್ಗಳನ್ನ ಗೆದ್ಕೊಂಡು ಬಂದ್ರೆ ಅಂತ ಇಟ್ಕೊಳ್ಳಿ. ಅವರೇ ಪ್ರಚಾರ ಮಾಡಿ ಕೆಲವೊಂದು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡ್ ಬಂದ ನಂತರ ಅವ್ರು CM ಆಗ್ಲಿಲ್ಲ ಅಥವಾ ಅವ್ರ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ. ಸೊ ಅವ್ರ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ಅಂತಂದ್ರೆ ಬೇರೆ ಒಂದು ಪಕ್ಷ ಅಧಿಕಾರಕ್ಕೆ ಬಂದಿರುತ್ತೆ. ಸೊ ಬೇರೆ ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಸೊ ಅವ್ನ ಊರಿನ ಸಮಸ್ಯೆಗಳೇ ಅವ್ನಿಗೆ ಗೊತ್ತಿರ್ಲಿಲ್ಲ ಅಥವಾ ಒಂದು ಊರಿಗೆ ಏನು ಬೇಕಾಗಿದಾವೆ ಅನ್ನೋದು ಅವ್ನಿಗೆ ಅರ್ಥ ಆಗ್ಲಿಲ್ಲ, ಅವ್ನಿಗೆ ಗೊತ್ತಿರ್ಲಿಲ್ಲ ಅಂತಂದ್ರೆ ಅವನು ಯಾವ ತರ ಅಲ್ಲಿಂದ ಫಂಡಿಂಗ್ ತಗೊಂಡ್ಬರ್ತಾನೆ, ಯಾವ ರೀತಿ ಅಲ್ಲಿಂದ ತಗೊಂಡ್ಬಂದು ಅವ್ನ ಊರನ್ನ ಅಭಿವೃದ್ಧಿ ಮಾಡ್ತಾನೆ. ಸೊ ಬೇರೆ ಗೌರ್ಮೆಂಟ್ ಅಥವಾ ಬೇರೆ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಸೊ ಎಲ್ಲಾ ಕ್ಷೇತ್ರಗಳಿಗೆ ಏನ್ ಕೊಡ್ಬೇಕಾಗಿರುತ್ತಲ್ಲ ಅದನ್ನಷ್ಟೇ ಕೊಡ್ತಾರೆ. ಎಕ್ಸ್ಟ್ರಾನು ತಗೊಂಡು ಇಷ್ಟೆಲ್ಲ ಸಮಸ್ಯೆಗಳಿದಾವೆ, ಇಷ್ಟೆಲ್ಲ ಸಮಸ್ಯೆಗೆ ಬಗೆಹರಿಸ್ರಿ, ಪರಿಹಾರ ಕೊಡ್ರಿ ಅಂತ ಕೇಳಿದಾಗ ಮಾತ್ರ ಕೊಡ್ತಿರ್ತಾರೆ, ಯಾವುದೇ ಒಂದು ಪಕ್ಷ ಆಗಲಿ ಯಾವುದೇ ಒಬ್ಬ ಅಧಿಕಾರದಲ್ಲಿ ಇದ್ರು. ಸೊ ಇದನ್ನೆಲ್ಲ ಫಸ್ಟ್ ಅವನ ತನ್ನ ಕ್ಷೇತ್ರಕ್ಕೆ, ತನ್ನ ಒಂದು ಗ್ರಾಮದಲ್ಲಿ ಏನೆಲ್ಲ ಬೇಕು ಮೂಲಭೂತ ಸೌಕರ್ಯಗಳನ್ನು ಇದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಜನಗಳ ಒಪಿನಿಯನ್ ತಿಳ್ಕೊಂಡು
ಸೊ ಯಾಕಂತಂದ್ರೆ ಈಗ ನೀವು ಅನ್ಕೋಬಹುದು ಈಗ ನೀನೇನೋ ದೊಡ್ಡದಾಗಿ ಒಂದು ಹೋಟೆಲ್ ಕಾನ್ಸೆಪ್ಟ್ ಹೇಳಿದೆ. ಸೊ ಈ ಹೋಟೆಲ್ ಕಾನ್ಸೆಪ್ಟ್ ಆಲ್ರೆಡಿ ಈಗ ಇದ್ದಿರೋರು MLA ಅಥವಾ MP ಗಳು ಗ್ರಾಮ ಪಂಚಾಯತಿ ಮೆಂಬರ್ ಹಿಡ್ಕೊಂಡು ಎಲ್ಲರೂ ಅದನ್ನೇ ಮಾಡ್ತಿದ್ದಾರೆ. ಸೊ ಅವ್ರಿಗೆಲ್ಲ ಏನು ಬೇಕು ಗ್ರೌಂಡ್ ರಿಯಾಲಿಟಿ ಎಲ್ಲ ಗೊತ್ತೈತಿ. ಅವರ ಮತ್ತೆ ನೆಕ್ಸ್ಟ್ ಈಗ ಅವರ ಗೆಲ್ಬಹುದು ಅಂತ ಅನ್ಕೊಂಡಿದ್ದಾರೆ. ಸೊ ಒಂದು ಎಕ್ಸಾಂಪಲ್ ಆಗಿ ಅದನ್ನ ಹೇಳ್ಬೇಕಂತಂದ್ರೆ ಮತ್ತೆ ಈಗ ಅದನ್ನ ಹೋಟೆಲ್ಕನ ಬರ್ತಾನೆ. ಸೊ ಒಂದು ಟೇಸ್ಟ್ ಅನ್ನೋದು ಒಂದು ಹೋಟೆಲ್ದಾಗ ನೋಡಿರ್ತಾರ. ಸೊ ಪ್ರತಿ ಸಲನೂ ಅಲ್ಲೇ ಹೋಗಂಗಿಲ್ಲ. ಯಾವುದೋ ಒಂದು ಹೊಸ ಹೋಟೆಲ್ ಅಥವಾ ಸೊ ಯಾವುದೋ ಒಂದು ರೋಡ್ ಸೈಡ್ ಅನ್ನ ಇಟ್ಟಿರ್ಲಿ, ಸೊ ಅಲ್ಲಿ ಟೇಸ್ಟ್ ಕೊಡತಾರಂದ್ರೆ ಅವ್ರು ಬೇಕಾದಂತ ಪ್ರತಿ ಸಲ ಹೋಗುವಂತಹ ಹೋಟೆಲ್ನ ಬಿಟ್ಟು ಬೇರೆ ಒಂದ್ಸಲಾರು ಟ್ರೈ ಮಾಡೋದಕ್ಕಾಗಿರೋ ಬೇರೆ ಸಲ ನೋಡ್ತಾರೆ. ಹಂಗ ಜನಗಳಲ್ಲಿ ನೀನ್ ಏನ್ ಮಾಡ್ತೀಯಾ, ನಿನ್ನ ಐಡಿಯಾಲಜಿ ಏನು, ಸೊ ಜನಗಳಿಗೆ ನೀನ್ ಏನ್ ಕೊಡ್ತೀಯ ಅನ್ನೋದು ಜನಗಳಿಗೆ ಮುಟ್ಟಿದ್ರೆ ಆಟೋಮೆಟಿಕ್ ಆಗಿ ಜನಗಳನ್ನ ಒಂದ್ಸಲ ಯಾರು ಚೇಂಜ್ ಮಾಡಿ ನೋಡೋಣ ಅನ್ನೋ ಮೈಂಡ್ ಸೆಟ್ ಜನಗಳಲ್ಲಿ ಬರ್ಬೇಕು ಅನ್ನೋದೇ ಉಪೇಂದ್ರ ಅವರ ಉದ್ದೇಶ. ಸೊ ಯಾಕಂತಂದ್ರೆ ಸೊ ಒಂದೇ ಹೋಟೆಲ್ ಅಲ್ಲಿ ಎಷ್ಟು ದಿನ ಉಂತೀರಾ ಅಂದ್ರೆ ಒಂದ ಕ್ಷೇತ್ರದಲ್ಲಿ ಅಥವಾ ಒಂದ ಅಭ್ಯರ್ಥಿನ ಎಷ್ಟು ಸರಿ ಆರಿಸ್ತಾ ಇರ್ತೀರಾ, ಒಂದ್ಸಲಿ ಆದ್ರೂ ಚೇಂಜ್ ಆಗ್ರಿ ಅನ್ನೋದೇ ಅವ್ರ ಉದ್ದೇಶ. ಸೊ ಒಂದ್ಸಲಿ ನೀವು ಆ ತರ ಏನ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ರಿ, ಆಟೋಮೆಟಿಕ್ ಆಗಿ ಜನಗಳು ಚೇಂಜ್ ಆಗ್ತಾರ. ಸೊ ಜನಗಳು ಚೇಂಜ್ ಆದ್ರೆ ಅಂದ್ರೆ ಆಟೋಮೆಟಿಕ್ ಆಗಿ ನೀವು ಏನ್ ಅನ್ಕೊಂಡಿರ್ತಾರ ಆಗ್ತೀರಾ, ಅಥವಾ ನೀವು ಅನ್ಕೊಂಡಿದ್ರೆ ಗೆಲ್ತೀರಾ. ಅದನ್ನ ಬಿಟ್ಟು ನೀವು ಸುಮ್ಮನೆ ಅದು ಹೋಗಿ ಮತ್ ಅವ್ರನ್ನ ಅದನ್ನ ಕ್ವಶನ್ ಕೇಳ್ತೀರಾ, ಅದನ್ನ ಹೇಳ್ತೀರಾ. ಸೊ ಏನ್ ಮಾಡ್ಬೇಕು, ಯಾವ ತರ ನಿಮ್ಮ ಐಡಿಯಾಲಜಿ ಏನು, ಅಥವಾ ನೀವು ಏನ್ ಅನ್ಕೊಂಡಿದ್ದೀರಾ. ಸೊ ಈಗ ಒಬ್ಬ ನ್ಯೂಸ್ ಅವ್ರ ಆಗಿರ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಕೇಳ್ತಿರ್ತಾರ, ಸೊ ಒಂದ್ ಸ್ವಲ್ಪ ಯೂನಿಕ್ ಆಗಿ ಸೊ ನೀವು ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು, ಸೊ ಇವಾಗ ಒಂದು ಇನ್ನೊಂದ್ ಸ್ವಲ್ಪ ಅಂದ್ರೆ ನೀವು ಮಾಡಿರ್ತಾರ ಎಲ್ಲ ಆಲ್ಮೋಸ್ಟ್ ಆಲ್ ಏನೋ ಒಂದು ಹೇಳ್ಬೇಕಾದ್ರು ಏನೋ ಒಂದು ಕೇಳ್ಬೇಕಾದ್ರು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ಕೊಂಡು ಅದ್ರ ಬಗ್ಗೆ ವಿಚಾರ ಮಾಡಿ ಸೊ ಎಲ್ಲವನ್ನು ಮಾಡಿನ ಒಂದು ಮಾಡ್ತಿರ್ತಾರ ಅಂತ ಅಂದ್ಮೇಲೆ ನಾನು ಇದನ್ನಂತ ಹೇಳತ್ತಿಲ್ಲ. ಬಟ್ ಇನ್ನೊಂದು ಸ್ವಲ್ಪ ಸಿಮಿಲರ್ ಅಂದ್ರೆ ಎಲ್ಲರೂ ಕೇಳಿರುವಂತ ಕ್ವಶನ್ ಅಥವಾ ಎಲ್ಲರೂ ಮಾಡಿರುವಂತ ನೀವೇ ಯಾಕೆ ಬರ್ತಾ ಇಲ್ಲ ಅವ್ರನ್ನ ಪ್ರತಿ ಸರಿ ಕೇಳೋದನ್ನ ಬಿಟ್ಟು ಜನಗಳನ್ನ ಯಾಕೆ ಬದಲಾವಣೆ ಮಾಡ್ಬೇಕು ಅನ್ಕೊಂಡಿದ್ರ, ಅಥವಾ ಜನಗಳಿಂದ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರ, ಅಥವಾ ನೀವು ನಿಲ್ಸುವಂತ ಅಭ್ಯರ್ಥಿಗಳು ಎಂತವ್ರಾಗಿರ್ಬೇಕು. ಸೊ ಈ ತರನು ಒಂದ್ ಸ್ವಲ್ಪ ಕ್ವಶನ್ ಕೇಳಿ. ಸೊ ಪ್ರತಿ ಸರಿ ಅಂದ್ರೆ ನಾನು ಈಗ ಆಲ್ಮೋಸ್ಟ್ ಅಲ್ಲ ನೀವೇ CM ಆಗ್ಬೇಕು ಯಾಕೆ ಅವರೇ ಯಾಕೆ ಆಗ್ಬೇಕು. ಸೊ ಈಗ ನೀವೇ ಯಾರೋ ಕ್ವಶನ್ ಕೇಳ್ತಾ ಇದಾರ, ನೀವೇ CM ಆಗ್ರಿ, ಅವರೇ ಯಾಕೆ ಆಗ್ಬೇಕಂತ. ಈಗ ಅವ್ರು ಹೇಳೋದು ಕ್ವಶನ್ ಅದ, ಅವ್ರು ನಿಮಗೆ ಹೇಳ್ತಾ ಇರೋದು ಅದ, ನನ್ನೇ ಯಾಕೆ CM ಮಾಡ್ಬೇಕಂತ ಇದ್ರ, ನನ್ನೇ ಯಾಕೆ ಅಧಿಕಾರಕ್ಕೆ ಬರಬೇಕು, ನಾನೇ ಯಾಕೆ ನಿಂತ್ಕೊಳ್ಬೇಕು ಅಂತಂದು ಅವ್ರು ಪ್ರತಿ ಸರಿನೂ ಕೇಳ್ತಾ ಇದಾರ ಅಂದ್ಮೇಲೆ ಅವ್ರು ನೀವು ನಿಂತ್ಕೋಬೇಡಿ. ಓಕೆ, ಸೊ ಅವ್ರು ಒಂದು ಏನ್ ಮಾಡ್ತಾ ಇದ್ರು, ಒಂದು ರೂಟ್, ಸೊ ಇವಾಗ ದಾರಿ ಅಂದ್ರೆ ಈ ದಾರಿ ಒಳ್ಳೆ ದಾರಿಯಿಂದ ಸೊ ಯಾರಿಗೂ ದುಡ್ಡು ಕೊಡದೆ ಏನೋ ಒಂದು ಮಾಡದೆ ನೀನ್ ಏನ್ ಕೆಲಸ ಮಾಡ್ತೀಯಾ ನೀನ್ ಜನಗಳಿಗೆ ಅಂದ್ರೆ ಅವ್ರೇನು ಸೊ ಇವಾಗ ಬೇರೆ ಕೆಲ್ಸಕ್ಕೆಲ್ಲ ಒಂದು ಪೇಮೆಂಟ್ ಕೊಟ್ಟು ಹೆಂಗೆ ಕೆಲ್ಸಕ್ಕೆ ಇಟ್ಕೊಂಡಿರ್ತಾರಲ್ಲ, ಸೊ ಆ ತರ ಒಬ್ಬ ಕೆಲ್ಸಕ್ಕೆ ನಾವು ಜನಗಳು ಅವನ ಓಟ್ ಹಾಕಿ ಕೆಲ್ಸಕ್ಕಂತ ಆರಿಸ್ತಾ ಇರ್ತೀವಿ. ಅವನು ಅದಕ್ಕೆ ಅಷ್ಟು ಕಟ್ಟುನಿಟ್ಟಾಗಿ ಒಂದು ಕೆಲಸ ಮಾಡ್ಲಿ ಅನ್ನೋದೇ ಉಪೇಂದ್ರ ಸರ್ ಅವ್ರ ಉದ್ದೇಶ. ಸೊ ಇದನ್ನ ಅರ್ಥ ಮಾಡ್ಕೊಳ್ರಿ, ಅವರೇ ಆಗ್ಬೇಕಂತೂ ನೀವೇ ಆಗ್ರಿ ಅಂತ ಅವ್ರನ್ನ ಕೇಳೋದು. ಸೊ ಇವಾಗ ಒಂದು ಪ್ರಜಾಕೀಯ ಅಂತ ಒಂದು ಪಕ್ಷ ಕಟ್ಟಿದ್ದಾರೆ. ಸೊ ಅದರಿಂದ ಯಾರು ನಿಂತ್ಕೊಳ್ತಾರೆ ಏನೆಲ್ಲ ಮಾಡ್ತಾರೆ ಅನ್ನೋದು ಅದ್ರ ಮೇಲೆ ಬಿಟ್ಟಿರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಎಲ್ಲರೂ ನಿಂತ್ಕೊಳ್ರಿ, ಕೆಲಸ ಮಾಡ್ರಿ. ಸೊ ನನಗೊಂದು ತಿಳಿದಿರೋದು, ನಾನು ಏನೋ ಈಗ ಸದ್ಯಕ್ಕಂತೂ ಭಾಳ ಅವ್ರದ್ದು ಇಂಟರ್ವ್ಯೂ ಬರೋದ್ರಿಂದ ನನಗೆ ಈ ತರ ಹೇಳ್ಬೇಕನ್ನಿಸ್ತು. ಸೊ ಹೇಳಿದ್ನಿ. ಸೊ ನಿಮಗೆ ಏನೇನು ಅನ್ಸುತ್ತಾ, ಸೊ ನಾನು ಮಾತಾಡಿದ್ದು ಕೆಲವೊಂದು ವರ್ಡ್ಸ್ ಸರಿ ಇರ್ಬೋದು, ತಪ್ಪಿರ್ಬೋದು, ಅದ್ರ ಬಗ್ಗೆ ಎಲ್ಲ ನಾವು ವಿಚಾರ ಮಾಡಕ್ ಹೋಗಂಗಿಲ್ಲ. ಯಾಕಂತಂದ್ರೆ ನನಗೆ ಅನ್ಸಿರೋದು ನಾ ಹೇಳಿದನ, ಇದ್ರ ಚಲೋ ಒಳ್ಳೇದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಸೊ ಅದನ್ನ ನೀವು ನೋಡೋ ರೀತಿ ಆಗಿರ್ಬೋದು, ನೀವು ತಿಳ್ಕೊಂಡಿರೋ ರೀತಿ ಆಗಿರ್ಬೋದು. ಸೊ ನನಗೆ ತಿಳಿದಿದ್ದು ನಾನು ನಿಮ್ಮ ಮುಂದೆ ಹೇಳತನ ನೋಡ್ರಿ. ಮತ್ ನಿಮ್ಗೆ ಏನ್ ಅನ್ಸುತ್ತಾ ಹಂಗ ಕಮೆಂಟ್ ಮಾಡಕ್ ತಿಳಿಸ್ರಿ. ಆಲ್ಮೋಸ್ಟ್ ಈ ವಿಡಿಯೋ ಒಂದ್ ಸ್ವಲ್ಪ ಜಾಸ್ತಿ ಜನಕ್ಕೆ ಶೇರ್ ಆಗೋ ಮಾಡ್ರಿ. ಯಾಕಂತಂದ್ರೆ ಒಂದ್ ಸ್ವಲ್ಪ ಏನೋ ಅಪ್ಪಿ ನೋಡೋಣ. ಸೊ ನಮಗೂ ಈ ಜಾಸ್ತಿ ರೀಲ್ ಏನಾರ ಶೇರ್ ಆಗಿ ಅಥವಾ ಒಂದ್ ಸ್ವಲ್ಪ ಏನಾದ್ರು ವೈರಲ್ ಆಗಿ ಉಪೇಂದ್ರ ಸರ್ ಅವ್ರು ನಮಗೂ ಒಂದ್ ಏನಾರು ಇಂಟರ್ವ್ಯೂ ಮಾಡಕ ಕೊಡ್ತಾರೆ ನೋಡೋಣ. ಸೊ ಯಾಕಂತಂದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದೇನೇನು ತಪ್ಪಾಗಲ್ಲ. ಯಾಕಂತಂದ್ರೆ ಒಬ್ಬ ಏನು ಇಲ್ದಂತಹ ವ್ಯಕ್ತಿ MLA ಆಗಿ CM ಆಗಿ ಏನ್ ಬೇಕಾದ್ರೂ ಆಗ್ಬೋದು ಅಂತಂದ್ರೆ ಸೊ ನಾವು ನೋಡೋಣ. ನೀವು ಜನಗಳ ಏನ ಈಗ ಮೇನ್ ಯಾಕೆ ನಾ ಈ ಮಾತು ಹೇಳಿ ನಿಮ್ಗೆ ಹೇಳತ್ತನ ಅಂತಂದ್ರೆ, ಉಪೇಂದ್ರ ಅವ್ರು ಹೇಳೋದನ್ನ ಜನಗಳ ಮನಸ್ಸು ಮಾಡಿದ್ರೆ ಏನ್ ಬೇಕಾದಾಗತ್ತ ಅಂತಾರಲ್ಲ. ಸೊ ಈ ಒಂದು ವಿಡಿಯೋ ನೀವೆಲ್ಲ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸ್ರಿ. ಹಂಗೆ ಈ ವಿಡಿಯೋ ವೈರಲ್ ಮಾಡಿರಿ ಅಂದ್ರೆ ಸೊ ಯಾಕೆ ನಾನು ಉಪೇಂದ್ರ ಅವ್ರು ಕರೆದು ಅಂದ್ರೆ ಅವ್ರು ಏನಾದ್ರು ಕರೆಯುವಷ್ಟಕ್ಕೆ ಈ ವಿಡಿಯೋ ಏನಾದ್ರು ವೈರಲ್ ಆಯ್ತು, ಸೊ ಏನೋ ಒಂದು ಆಯ್ತಂದ್ರೆ ಸೊ ಒಂದ್ ಸ್ವಲ್ಪ ಯೂನಿಕ್ ಆಗಿ ಎಷ್ಟು ಜನ ಈ ವಿಡಿಯೋ ಮಾಡಿದಾರ ಎಲ್ಲ ಮಾಡಿದಾರ, ಸೊ ಅದಕ್ಕಿಂತ ಒಂದ್ ಏನಾದ್ರು ಡಿಫ್ರೆಂಟ್ ಆಗಿ ಮಾಡಿ ಸೊ ಅವ್ರನ್ನ ಮೀಟ್ ಆಗಿ ಕೆಲವೊಂದು ಕ್ವಶನ್ಗಳನ್ನ ಕೇಳೋ ಚಾನ್ಸಸ್ ಸಿಕ್ಕರೆ, ಇನ್ ಕೇಸ್ ಏನಾದ್ರು ಸಿಕ್ಕರೆ ಡಿಫ್ರೆಂಟ್ ಆಗಿ ಕ್ವಶನ್ ಕೇಳೋಣ, ಅಥವಾ ಡಿಫ್ರೆಂಟ್ ಆಗಿ ಆಕ್ಚುಲಿಗೆ ನಾನು ಎಲ್ಲೋ ಕೇಳಿರೋದು. ಸೊ ಯಾರೋ ಒಂದು ಏನೋ ಹೇಳ್ಬೇಕಂದ್ರ ನಾವು ಅವ್ರನ್ನ ಕೇಳೋದಕ್ಕಿಂತ ಅವರಲ್ಲಿ ಏನಿದೆ ಅಂತ ನಾವು ಜಾಸ್ತಿ ಕುಂತ್ ಕೇಳ್ಬೇಕಂತ. ಸೊ ಅವಾಗ ಆಟೋಮೆಟಿಕ್ ಆಗಿ ಅವರಲ್ಲಿರೋದು ನಮ್ಮಲ್ಲಿರೋದು ಅರ್ಥ ಆಗತ್ತಂತ. ಸೊ ಅದನ್ನ ಬಿಟ್ಟು ನಾವು ಏನೋ ಹಂಗಲ್ರಿ ಸರ್, ಹಿಂಗಲ್ರಿ ಸರ್, ಹಿಂಗ್ ಇದಲ್ರಿ ಅದಲ್ರಿ, ನೀವೇ ನಿಲ್ಬೇಕ್ರಿ, ಯಾಕೆ ನೀವು ಜನಗಳಿಗೆ ಸಪೋರ್ಟ್ ಬರ್ತಾ ಇಲ್ಲ, ಯಾಕೆ ನೀವು ಹಂಗ್ ಮಾಡತ್ತಿಲ್ಲ, ಯಾಕೆ ನೀವು ಹಿಂಗ್ ಮಾಡತ್ತಿಲ್ಲ,
ಹಿಂಗೆಲ್ಲ ಕೇಳೋದ್ರಿಂದ ಏನಾಗಂಗಿಲ್ಲ. ಸೊ ನನಗನ್ಸಿರೋದ ಕೇಳ್ಬೇಕಂತ ಅವರಲ್ಲಿ ಏನಿದಾವ ಅದನ್ನ ಫಸ್ಟ್ ಆಗಿ ಕೇಳ್ಕೊಳ್ಳೋಣ. ಅವರಲ್ಲಿ ಸಾಕಷ್ಟು ವಿಚಾರ ಅದಾವ. ಸೊ ಬಟ್ ಸಿನಿಮಾ ಒಳಗೆ ಹೆಂಗ್ ಡಿಫ್ರೆಂಟ್ ಆಗಿ ತೋರಿಸಿರ್ತಾರಲ್ಲ, ಲಾಸ್ಟ್ ಸೀನ್ ಫಸ್ಟ್ ತೋರಿಸಿರ್ತಾರ, ಫಸ್ಟ್ ಲಾಸ್ಟ್ ತೋರಿಸಿರ್ತಾರಲ್ಲ, ಸೊ ಹಂಗ ಅವರೊಂದು ಕಾನ್ಸೆಪ್ಟ್ ಇರ್ತಾವ. ಸೊ ಬಟ್ ಎಲ್ಲರಿಗೂ ಅರ್ಥ ಆಗಂಗಿಲ್ಲ. ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.